ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹೆನ್ರಿ ಫಯಾಲ್ರವರ 7 ಮುಖ್ಯ ತತ್ವಗಳನ್ನು ಅಭ್ಯಸಿಸಿದ್ದೇವೆ. ಹೆನ್ರಿ ಫಯಾಲ್ರವರು 14 ಮುಖ್ಯ ನಿರ್ವಹಣಾ ತತ್ವಗಳನ್ನು ನಮಗೆ ಪರಿಚಯಿಸಿದ್ದಾರೆ. ಅದರಲ್ಲಿ ಮೊದಲನೆಯದು ಶ್ರಮ ವಿಭಜನೆ, 2 ಅಧಿಕಾರ ಮತ್ತು ಹೊಣೆಗಾರಿಕೆ, 3 ಶಿಸ್ತು, 4 ಏಕರೂಪದ ಆಜ್ಞೆ, 5 ಏಕರೂಪ ನಿರ್ದೇಶನ, 6 ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು, 7 ನೌಕರರ ಸಂಭಾವನೆ. ಈ 7 ತತ್ವಗಳನ್ನು ನಾವು ಅಭ್ಯಸಿಸಿದ್ದೇವೆ. ಈಗ 8ನೇ ತತ್ವ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್. ಇಲ್ಲಿ ಕೇಂದ್ರೀಕರಣ ಎಂದರೇನು ಮತ್ತು ವಿಕೇಂದ್ರೀಕರಣ ಎಂದರೇನು? ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಅಧಿಕಾರವು ಕೇಂದ್ರೀಕೃತವಾಗಿದ್ದರೆ ಅದನ್ನು ಕೇಂದ್ರೀಕರಣ ಎಂದು ಕರೆಯುತ್ತಾರೆ. ಅಧಿಕಾರವು 2-3ರಲ್ಲಿ ಹಂಚಿ ಹೋಗಿದ್ದರೆ ಅದನ್ನು ವಿಕೇಂದ್ರೀಕರಣ ಎಂದು ಕರೆಯುತ್ತಾರೆ. ಹೆನ್ರಿ ಫಯಾಲ್ರವರು ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್, ಇದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ. ಕೇಂದ್ರೀಕರಣ ಎಂದರೆ ನಿರ್ಣಯವನ್ನು ತೆಗೆದುಕೊಳ್ಳುವುದು ಅಥವಾ ಹೆಚ್ಚಿನ ಮುಖ್ಯ ವಿಚಾರಗಳು ಮುಖ್ಯಸ್ಥನಲ್ಲಿಯೇ ಉಳಿದು ಬಿಡುವಂಥವುಗಳು. ಪ್ರತಿಯೊಂದು ಮುಖ್ಯ ವಿಷಯಗಳನ್ನು ಮುಖ್ಯಸ್ಥನಾದವನೇ ನೋಡಿಕೊಳ್ಳುವುದು, ನಿರ್ಣಯವನ್ನು ತೆಗೆದುಕೊಳ್ಳುವುದು. ವಿಕೇಂದ್ರೀಕರಣ ಎಂದರೆ ಅಧೀನ ಅಧಿಕಾರಿಗೆ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರವನ್ನು ನೀಡುವುದು. ಇಲ್ಲಿ ಹೆನ್ರಿ ಫಯಾಲ್ರವರು ವಿಕೇಂದ್ರೀಕರಣದ ಮೂಲಕ ಅಧೀನ ಅಧಿಕಾರಿ ಭಾಗವಹಿಸುವಿಕೆ ಮತ್ತು ಕೇಂದ್ರೀಕರಣ, ಇದರ ಮೂಲಕ ವ್ಯವಸ್ಥಾಪಕರಲ್ಲಿ ಅಂತಿಮ ನಿರ್ಧಾರವನ್ನು ಉಳಿಸಿಕೊಳ್ಳುವಿಕೆ, ಇವುಗಳನ್ನು ಸಮತೂಗಿಸುವ ಅಗತ್ಯ ಇದೆ ಎಂದು ತಿಳಿಸಿದ್ದಾರೆ. ನಮ್ಮಲ್ಲಿ ಸಣ್ಣ ವ್ಯವಹಾರ ಸಂಸ್ಥೆಗಳು, ಬೃಹತ್ ವ್ಯವಹಾರ ಸಂಸ್ಥೆಗಳಿವೆ. ಹೆಚ್ಚಾಗಿ ಈ ಕೇಂದ್ರೀಕರಣವೆನ್ನುವುದು ಸಣ್ಣ ವ್ಯವಹಾರ ಸಂಸ್ಥೆಗಳಿಗೆ ಸೂಕ್ತವಾಗುತ್ತದೆ. ವಿಕೇಂದ್ರೀಕರಣ ಎನ್ನುವುದು ಬೃಹತ್ ವ್ಯವಹಾರ ಸಂಸ್ಥೆಗಳಿಗೆ ಸೂಕ್ತವಾಗುತ್ತದೆ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಇವುಗಳ ಪ್ರಾಮುಖ್ಯತೆಯನ್ನು ಗಮನದಲ್ಲಿರಿಸಿಕೊಂಡು ಒಬ್ಬ ವ್ಯವಸ್ಥಾಪಕ ಸರಿಯಾದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದಾಗ ಒಂದು ಸಂಸ್ಥೆ ದಕ್ಷತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಉದಾಹರಣೆಗೆ, ಸರಕಾರ ಹಳ್ಳಿಗಳ ಬೆಳವಣಿಗೆಯನ್ನು, ಹಳ್ಳಿಗಳ ಅಭಿವೃದ್ಧಿಯನ್ನು ಗಮನದಲ್ಲಿರಿಸಿಕೊಂಡು ಪಂಚಾಯತುಗಳಿಗೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಮತ್ತು ಅನುದಾನವನ್ನು ಉಪಯೋಗಿಸುವಂತಹ ಅಧಿಕಾರವನ್ನು ಸರಕಾರ ನೀಡಿದೆ. ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ವಿಕೇಂದ್ರೀಕರಣವಾಗಿದೆ ಎಂದು ನಾವು ಹೇಳಬಹುದು. ಸೆಂಟ್ರಲೈಸೇಷನ್ ಆ್ಯಂಡ್ ಡಿಸೆಂಟ್ರಲೈಸೇಷನ್, ಈ ತತ್ವದ ಮೂಲಕ ಸಣ್ಣ ಸಂಸ್ಥೆಗಳು ಮತ್ತು ಬೃಹತ್ ಸಂಸ್ಥೆಗಳು ಈ ತತ್ವಗಳ ಅರ್ಥವನ್ನು ಅಳವಡಿಸಿಕೊಂಡಾಗ ಹೆಚ್ಚಿನ ದಕ್ಷತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. 9 ಶ್ರೇಣೀಕೃತ ಸರಪಳಿ. ಸ್ಕೇಲಾರ್ ಚೈನ್, ಶ್ರೇಣೀಕೃತ ಸರಪಳಿ. ಒಂದು ವ್ಯವಹಾರ ಸಂಸ್ಥೆ ಅಥವಾ ಒಂದು ಕಾರ್ಖಾನೆ ಮುಖ್ಯಸ್ಥರನ್ನು ಹಾಗೂ ಅಧೀನರನ್ನು ಒಳಗೊಂಡಿರುತ್ತದೆ. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಮುಖ್ಯ ಅಧಿಕಾರಿಗಳು, ಅಧೀನ ಅಧಿಕಾರಿಗಳು ಇರುತ್ತಾರೆ. ಇಲ್ಲಿ
ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ, ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಅಧಿಕಾರದ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತಾರೆ. ಒಂದು ವ್ಯವಹಾರ ಸಂಘಟನೆಯಲ್ಲಿ ಸಂಘಟನೆಗಳು ಅಧಿಕಾರ ಮತ್ತು ಸಂವಹನದ ಸರಪಳಿಯನ್ನು ಹೊಂದಿರುತ್ತದೆ. ಇದು ಮೇಲಿನಿಂದ ಕೆಳಗಡೆ ಚಲಾವಣೆಯಾಗಬೇಕು. ಅಧಿಕಾರ ಮೇಲಿನಿಂದ ಕೆಳಗಡೆ ಚಲಾವಣೆಯಾಗಬೇಕು. ಇದನ್ನು ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತಾರೆ. ಇಲ್ಲಿ ಉದಾಹರಣೆಗೆ ಎ ಎನ್ನುವ ಮುಖ್ಯಸ್ಥ ಎರಡು ರೀತಿಯ ಶ್ರೇಣೀಕೃತ ಅಧಿಕಾರವನ್ನು ಆತ ಹೊಂದಿರುತ್ತಾನೆ. ಬಿ ಸಿ ಡಿ ಇ ಎಫ್ ಎಲ್ ಎಂ ಎನ್ ಒ ಪಿ. ಇದು ಫಯಾಲ್ರವರ ಶ್ರೇಣೀಕೃತ ಸರಪಳಿ. ಎ ಎನ್ನುವ ಮುಖ್ಯಸ್ಥ ಎರಡು ರೀತಿಯ ಅಧಿಕಾರದ ಸರಪಳಿಯನ್ನು ಹೊಂದಿರುತ್ತಾನೆ. ಎ ಬಿ ಸಿ ಡಿ ಇ ಎಫ್ ಎ ಎಲ್ ಎಂ ಎನ್ ಒ ಪಿ. ಈ ಚಿತ್ರವನ್ನು ನಾವು ಗಮನಿಸಿದಾಗ ಇಲ್ಲಿ ಇ ಮತ್ತು ಒ ಇರುವರು ಒಂದೇ ರೀತಿಯ ಅಧಿಕಾರವನ್ನು ಹೊಂದಿರುತ್ತಾರೆ. ಮಾತ್ರವಲ್ಲ, ಇಲ್ಲಿ ಓ ಅನ್ನು ಸಂಪರ್ಕಿಸಬೇಕಾದರೆ ಈ ಡಿ ಸಿ ಬಿ ಎ ಎಲ್ ಎಂ ಎನ್ ಒ ಈ ಮಾರ್ಗವನ್ನು ಆತ ಕ್ರಮಿಸಬೇಕಾಗುತ್ತದೆ. ಅಂದರೆ ಅತ್ಯಂತ ದೂರದ ಮಾರ್ಗವಾದ ಈ ಓವನ್ನು ಓನ ಮಧ್ಯೆ ಸಂವಹನ ನಡೆಸಬೇಕಾದರೆ, ಅಂದರೆ ಕಮ್ಯುನಿಕೇಷನ್ ಸಂವಹನ ನಡೆಸಬೇಕಾದರೆ ಈ ಡಿ ಸಿ ಬಿ ಎ ಎಲ್ ಎಂ ಎನ್ ಒ ಈ ರೀತಿಯ ದೂರದ ಮಾರ್ಗವನ್ನು ಕ್ರಮಿಸಬೇಕಾಗುತ್ತದೆ. ಇದನ್ನು ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತಾರೆ. ಇಲ್ಲಿ ಇ ಮತ್ತು ಒ ಇವರು ತುರ್ತಾಗಿ ಸಂವಹನ ನಡೆಸಬೇಕಾದರೆ, ತುರ್ತಾಗಿ ಅವರು ಕಮ್ಯುನಿಕೇಷನ್ ಮಾಡಬೇಕಾದರೆ ಇಲ್ಲಿ ಈ ಓವನ್ನು ಸಂಧಿಸಬಹುದು. ಆದರೆ ಅದು ತುರ್ತು ಸಂದರ್ಭಗಳಲ್ಲಿ, ಅತ್ಯಂತ ಅಗತ್ಯ ಬಿದ್ದಾಗ ತುರ್ತು ಸಂದರ್ಭಗಳಲ್ಲಿ ಈ ಓನ ಮಧ್ಯೆ ಸಂವಹನ ಅಥವಾ ಕಮ್ಯುನಿಕೇಷನ್ ನೇರವಾಗಿ ನಡೆಯುವ ಪ್ರಕ್ರಿಯೆಯನ್ನು ನಾವು ನೇರ ಸಂವಹನ ಪದ್ಧತಿ ಅಥವಾ ಗ್ಯಾಂಗ್ ಪ್ಲ್ಯಾಂಕ್ ಎಂದು ಕರೆಯುತ್ತೇವೆ. ಇಲ್ಲಿ ಮುಖ್ಯವಾಗಿ ಶ್ರೇಣೀಕೃತ ಸರಪಳಿ ಇದರ ಮುಖ್ಯ ಉದ್ದೇಶ ಏನು ಹೇಳಿದರೆ, ಒಬ್ಬ ಕಾರ್ಮಿಕ ಆತ ನೇರವಾಗಿ ಒಬ್ಬ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅವರನ್ನು ಸಂಧಿಸಲು ಸಾಧ್ಯವಾಗುವುದಿಲ್ಲ. ಆತ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರನ್ನು ಸಂಧಿಸಬೇಕಾದರೆ ಅಥವಾ ಅವರಲ್ಲಿ ಸಂವಹನವನ್ನು ನಡೆಸಬೇಕಾದರೆ ತನ್ನ ಮೇಲಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಬೇಕು. ಸೂಪರ್ವೈಸರ್, ಮೇಲ್ವಿಚಾರಕ, ಡೈರೆಕ್ಟರ್ ಹೀಗೆ ತನ್ನ ಮೇಲಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿದ ನಂತರವೇ ಆತ ಸಿಇಒ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರನ್ನು ಆತ ಸಂಧಿಸಬಹುದು. ಆದರೆ ಇಲ್ಲಿ ತುರ್ತು ಪರಿಸ್ಥಿತಿಯಲ್ಲಿ ಆತ ಸಿಇಒ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರನ್ನು ಸಂವಹನವನ್ನು ಮಾಡಬಹುದು ಅಥವಾ ಸಂಧಿಸಬಹುದು. ಇದನ್ನು ಗ್ಯಾಂಗ್ ಪ್ಲ್ಯಾಂಕ್ ಅಥವಾ ನೇರ ಸಂವಹನ ಪದ್ಧತಿ ಎಂದು ಕರೆಯುತ್ತಾರೆ. ಒಟ್ಟಿನಲ್ಲಿ ಯಾವುದೇ ಒಂದು ಸಂಸ್ಥೆಯು ಮೇಲ್ವಿಚಾರಕರು ಮತ್ತು ಅಧೀನರನ್ನು ಒಳಗೊಂಡಿದೆ. ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಅಧಿಕಾರದ ಹಸ್ತಾಂತರ ಅಥವಾ ಅಧಿಕಾರದ ಹಸ್ತಾಂತರ ಅಲ್ಲ, ಅತ್ಯುನ್ನತ ಶ್ರೇಣಿಯಿಂದ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನು ನಾವು ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತೇವೆ. ಶ್ರೇಣೀಕೃತ ಸರಪಳಿ ಎಂದರೇನು ಎನ್ನುವುದು 2 ಅಂಕಗಳ ಪ್ರಶ್ನೆಗೆ ಬಂದಾಗ ನೀವು ಈ ಉತ್ತರವನ್ನು ಬರೆಯಬಹುದು. ಒಂದು ಸಂಸ್ಥೆ ಅತ್ಯುನ್ನತ ಅಧಿಕಾರಿ ಅಥವಾ ಅಧೀನ ಅಧಿಕಾರಿಗಳನ್ನು ಒಳಗೊಂಡಿರುತ್ತದೆ.
ಇರುತ್ತದೆ. ಅತ್ಯುನ್ನತ ಶ್ರೇಣಿಯಿಂದ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನು ನಾವು ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತೇವೆ. ನಂಬರ್ 10 ಕ್ರಮ. ಕ್ರಮ ಎಂದರೆ ಕ್ರಮಾನುಗತಿಯ ತತ್ವ. ಇಲ್ಲಿ ಕ್ರಮ ಎನ್ನುವಾಗ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಕ್ರಮಾನುಗತಿಯ ತತ್ವವನ್ನು ಅಳವಡಿಸಿಕೊಳ್ಳಬೇಕು. ವ್ಯವಹಾರ ಸಂಸ್ಥೆಯಲ್ಲಿ ವಸ್ತುಗಳು ಆಯಾ ಸ್ಥಳಗಳಲ್ಲಿ ಇರಬೇಕು, ಅದರದೇ ಸ್ಥಳಗಳಲ್ಲಿ ಇರಬೇಕು. ನೌಕರರು ಅವರದೇ ಆದ ಸ್ಥಳಗಳಲ್ಲಿ ಇರಬೇಕು. ನಮ್ಮ ಮನೆಯನ್ನು ಉದಾಹರಣೆಗೆ ನಾವು ತೆಗೆದುಕೊಂಡಾಗ ಮನೆಯಲ್ಲಿ ವಸ್ತುಗಳನ್ನು ಆಯಾಯ ಸ್ಥಳಗಳಲ್ಲಿ ಇಟ್ಟಾಗ ಗೊಂದಲಕ್ಕೆ ಅವಕಾಶಗಳು ಆಗುವುದಿಲ್ಲ. ಇಲ್ಲಿ ವ್ಯವಹಾರ ಸಂಸ್ಥೆಯಲ್ಲಿ ಕಾರ್ಖಾನೆಗಳಲ್ಲಿ ವಸ್ತುಗಳು ಅದರದೇ ಆದ ಸ್ಥಳದಲ್ಲಿರಬೇಕು, ನೌಕರರು ಅವರದೇ ಸ್ಥಳದಲ್ಲಿ ಇದ್ದಾಗ ಗೊಂದಲಗಳಿಗೆ ಯಾವುದೇ ಅವಕಾಶ ಇಲ್ಲದಂತೆ ಕೆಲಸವನ್ನು ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಇದನ್ನು ನಾವು ಕ್ರಮಾನುಗತಿಯ ತತ್ವ ಅಥವಾ ಕ್ರಮ ಎಂದು ಕರೆಯುತ್ತೇವೆ. ಆರ್ಡರ್. 11 ಸಮತೆ ಅಥವಾ ನ್ಯಾಯ, ಇಕ್ವಿಟಿ. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಸಮಾನತೆ ಅಥವಾ ಸಮತೆ, ನ್ಯಾಯ, ಇಕ್ವಿಟಿ ಇರಬೇಕು, ಈಕ್ವಾಲಿಟಿ. ವ್ಯವಹಾರ ಸಂಸ್ಥೆಯಲ್ಲಿ ವ್ಯವಸ್ಥಾಪಕರಾಗಲಿ ಅಥವಾ ಯಾವುದೇ ವರ್ಗದವರಾಗಲಿ ಇವರನ್ನು ಲಿಂಗ, ಭಾಷೆ, ಧರ್ಮ, ಜಾತಿ, ರಾಷ್ಟ್ರೀಯತೆ ಆಧಾರದ ಮೇಲೆ ವಿಂಗಡಿಸಬಾರದು. ನೌಕರರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವಾಗ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್, ಭೇದ ಭಾವವನ್ನು ಮಾಡಬಾರದು. ಲಿಂಗ, ಜಾತಿ, ಧರ್ಮ, ಭಾಷೆ ಅಥವಾ ರಾಷ್ಟ್ರೀಯತೆಯ ಮಧ್ಯೆ ಭೇದ ಭಾವವನ್ನು ಮಾಡಿದಾಗ ಒಂದು ಸಂಸ್ಥೆ ಪ್ರಗತಿಯನ್ನು ಸಾಧಿಸಲು. 12ನೇ ತತ್ವ ಸಿಬ್ಬಂದಿ ಸ್ಥಿರತೆ, ಸ್ಟೆಬಿಲಿಟಿ ಆಫ್ ಎಂಪ್ಲಾಯೀಸ್. ಒಂದು ಸಂಸ್ಥೆ ಅನೇಕ ಸಂಖ್ಯೆಯ ಸಿಬ್ಬಂದಿಗಳನ್ನು ಹೊಂದಿರುತ್ತದೆ. ಈ ಸಿಬ್ಬಂದಿಗಳು ಆಗಾಗ ಬದಲಾವಣೆಯಾಗಬಾರದು. ಇದನ್ನು ಎಂಪ್ಲಾಯಿ ಟರ್ನ್ಓವರ್ ಅಂತ ಕರೆಯುತ್ತಾರೆ. ಸಿಬ್ಬಂದಿಗಳು ಒಬ್ಬರು ಸಿಬ್ಬಂದಿ ಹೊರಗೆ ಹೋಗಿ ಇನ್ನೊಬ್ಬ ಸಿಬ್ಬಂದಿ ಸಂಸ್ಥೆಗೆ ಸೇರಿದಾಗ ಆತ ತನ್ನ ಅವಕಾಶವನ್ನು ಪಡೆದುಕೊಳ್ಳಲು ಅಥವಾ ಕೆಲಸವನ್ನು ಸಮರ್ಪಕವಾಗಿ ನಡೆಸಿಕೊಡಲು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಸಿಬ್ಬಂದಿಗಳಲ್ಲಿ ಅಥವಾ ನೌಕರರಲ್ಲಿ ಸ್ಥಿರತೆ ಇರಬೇಕು, ಆಗಾಗ ಬದಲಾವಣೆ ಆಗಬಾರದು. ಒಬ್ಬ ನೌಕರನಿಗೆ ಉತ್ತಮ ವೇತನವನ್ನು ನೀಡಿದಾಗ ಆತ ಆ ಉತ್ತಮ ವೇತನಕ್ಕೋಸ್ಕರ ಮಾತ್ರವಲ್ಲ, ಆತ ತನ್ನ ಎಲ್ಲ ಸಮಯಾವಕಾಶಗಳನ್ನು ಉಪಯೋಗಿಸಿಕೊಂಡು ಕೆಲಸವನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ. ಅಂದರೆ ಒಬ್ಬ ನೌಕರ ಒಂದು ಉದ್ದೇಶವನ್ನಿಟ್ಟುಕೊಂಡು ಕೆಲಸಕ್ಕೆ ಸೇರಿರಬಹುದು, ಸಂಸ್ಥೆಗೆ ತನ್ನದೇ ಆದ ಉದ್ದೇಶವಿರಬಹುದು. ಉತ್ತಮ ಸಂಭಾವನೆಯನ್ನು ನೌಕರರಿಗೆ ನೀಡಿದಾಗ ಅವರು ಒಳ್ಳೆಯ ಉತ್ತಮವಾದ ಜೀವನ ಮಟ್ಟವನ್ನು ನಡೆಸಲು ಸಾಧ್ಯವಾಗುತ್ತದೆ. ಆತನಿಗೆ ಅಸಮಾಧಾನವಿದ್ದರೆ ಅಥವಾ ಸಂಸ್ಥೆಯ ನೀತಿ ನಿಯಮಗಳು ಸಂಭಾವನೆ ಅವನಿಗೆ ಅಸಮಾಧಾನವಿದ್ದರೆ ಆತ ಸಂಸ್ಥೆಯನ್ನು ಬಿಟ್ಟು ಇನ್ನೊಂದು ಸಂಸ್ಥೆಯನ್ನು ಸೇರಬಹುದು. ಆಗ ಎಂಪ್ಲಾಯೀಸ್ ಟರ್ನ್ಓವರ್ ಅಂದರೆ ಸಿಬ್ಬಂದಿಗಳು ಬದಲಾವಣೆಗೊಳ್ಳುತ್ತಾರೆ. ಈ ರೀತಿ ಸಿಬ್ಬಂದಿಗಳ ಬದಲಾವಣೆ ಆದಾಗ ಸಂಸ್ಥೆ ಪ್ರಗತಿಯನ್ನು ಸಾಧಿಸಲು ಕಷ್ಟವಾಗುತ್ತದೆ. ಯಾಕೆಂದರೆ ಒಂದು ಸಂಸ್ಥೆ ಸಿಬ್ಬಂದಿಗಳ ಆಯ್ಕೆ ಪ್ರಕ್ರಿಯೆಗೋಸ್ಕರ, ಅವರ ತರಬೇತಿಗೋಸ್ಕರ, ಅವರ ಇಂಟರ್ವ್ಯೂ, ಇದು ಎಲ್ಲವುದಕ್ಕೂ ಅಧಿಕ ವೆಚ್ಚವನ್ನು ವ್ಯಯಿಸಬೇಕಾಗುತ್ತದೆ. ಸಿಬ್ಬಂದಿಗಳಲ್ಲಿ ಸ್ಥಿರತೆ ಇಲ್ಲದೇ ಇದ್ದಾಗ ಸಂಸ್ಥೆ ಹೆಚ್ಚಿನ ವೆಚ್ಚದಿಂದಾಗಿ ಅದು ನಷ್ಟವನ್ನು ಭರಿಸಲು ಕೂಡ ಸಾಧ್ಯವಾಗಬಹುದು. ಆದುದರಿಂದ ಸಿಬ್ಬಂದಿ ಸ್ಥಿರತೆ ಅಂದರೆ ಎಂಪ್ಲಾಯಿ ಟರ್ನ್ಓವರನ್ನು ಕಡಿಮೆ ಮಾಡಬೇಕು. ಎಂಪ್ಲಾಯೀಸ್ಗಳಿಗೆ ಅಥವಾ ನೌಕರರಿಗೆ ಅವರ ನ್ಯಾಯಯುತವಾದ ಸಂಭಾವನೆಯನ್ನು ನೀಡಿ ಒಂದು ಸಂಸ್ಥೆ ಒಂದು ನೀತಿ ನಿಯಮಗಳನ್ನು ಸರಿಯಾಗಿ ಪಾಲಿಸಿದಾಗ ಎಂಪ್ಲಾಯಿ ಟರ್ನ್ಓವರನ್ನು ಕಡಿಮೆಗೊಳಿಸಬಹುದು ಎಂದು ಹೆನ್ರಿ ಫೆಯಾಲ್ಡ್ರವರು ತಿಳಿಸಿದ್ದಾರೆ. ನಂಬರ್ 13 ಮುಂತೊಡಗುವಿಕೆ ಅಂದರೆ ಇನಿಷಿಯೇಟಿವ್. ಇನಿಷಿಯೇಟಿವ್ ಅಂದರೆ ಮುಂದಾಳತ್ವ. ಒಬ್ಬ ವ್ಯವಸ್ಥಾಪಕನಲ್ಲಿ ಈ ಮುಂತೊಡಗುವಿಕೆ ಇನಿಷಿಯೇಟಿವ್ ಗುಣ ಇರಬೇಕು. ಒಬ್ಬ ನೌಕರನಲ್ಲಿ ಇನಿಷಿಯೇಟಿವ್ ಗುಣ ಇರಬೇಕು.
ಈ ಇನಿಷಿಯೇಟಿವ್ ಅಥವಾ ಮುಂತೊಡಗುವಿಕೆ ಎನ್ನುವುದು ಯೋಜಿಸುವಿಕೆಯಿಂದಲೇ ಪ್ರಾರಂಭವಾಗಬೇಕು. ಯೋಜನೆ ಮಾಡುವಾಗಲೇ ಮುಂತೊಡಗುವಿಕೆಯನ್ನು ಗಮನದಲ್ಲಿರಿಸಿಕೊಂಡು ವ್ಯವಸ್ಥಾಪಕ ಕಾರ್ಯನಿರ್ವಹಿಸಿದಾಗ ಅಥವಾ ಒಬ್ಬ ನೌಕರ ತಾನು ಕೆಲಸ ಮಾಡುವಾಗ ತನ್ನ ಇನಿಷಿಯೇಟಿವ್ಗೆ ಅಥವಾ ಮುಂತೊಡಗುವಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದಾಗ ಆತ ಒಳ್ಳೆಯ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ತತ್ವಕ್ಕೆ ಹೆನ್ರಿ ಫಯಾಲ್ರವರು ಹೆಚ್ಚಿನ ಮಹತ್ವವನ್ನು ನೀಡಿದರು. ವ್ಯವಸ್ಥಾಪಕನಲ್ಲಿ ಈ ಗುಣ ಇರಬೇಕು. ಮಾತ್ರವಲ್ಲ, ವ್ಯವಸ್ಥಾಪಕ ಯೋಜಿಸುವೆಯ ಪ್ರಕ್ರಿಯೆಯೊಂದಿಗೆ ಯೋಜನೆ, ಸಂಘಟನೆ, ನಿಯಂತ್ರಿಸುವಿಕೆ, ನಿರ್ದೇಶಿಸುವಿಕೆ ಈ ಎಲ್ಲ ಕಾರ್ಯಗಳಲ್ಲಿ ಆತ ಈ ಮುಂತೊಡಗುವಿಕೆ ಅಥವಾ ಇನಿಷಿಯೇಟಿವ್ ಈ ತತ್ವವನ್ನು ಬಳಸಿದಾಗ ಒಂದು ಸಂಸ್ಥೆ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಹೆನ್ರಿ ಫಯಾಲ್ರವರು ತೋರಿಸಿಕೊಟ್ಟರು. 14 ಸಂಘಭಾವನೆ. ಸಂಘಭಾವನೆ ಎಸ್ಪಿರಿಟ್ ಡೆ ಕಾರ್ಪ್ಸ್. ಇಲ್ಲಿ ಯಾವುದೇ ಒಂದು ಸಂಸ್ಥೆ ನೌಕರರಲ್ಲಿ ಏಕತೆ ಮತ್ತು ಸುಮಧುರ ಬಾಂಧವ್ಯಗಳನ್ನು ಬೆಳೆಸಿಕೊಂಡಾಗ ಗುಂಪು ಉತ್ಸಾಹವನ್ನು ಪ್ರಚೋದಿಸಲು ಸಾಧ್ಯವಾಗುತ್ತದೆ. ಎಲ್ಲ ನೌಕರರಲ್ಲಿ ಏಕತೆ ಮತ್ತು ಎಲ್ಲ ನೌಕರರು ಸುಮಧುರ ಬಾಂಧವ್ಯವನ್ನು ಬೆಳೆಸಿಕೊಂಡಾಗ ಒಂದು ಸಂಸ್ಥೆ ಗುಂಪು ಉತ್ಸಾಹವನ್ನು ಪ್ರಚೋದಿಸಲು ಅಥವಾ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಇದು ಗುಂಪು ಕ್ರಿಯೆಗೆ ಅನ್ವಯವಾಗುತ್ತದೆ. ಬೃಹತ್ ಕೈಗಾರಿಕಾ ಸಂಸ್ಥೆಗಳು ಅಥವಾ ದೊಡ್ಡ ಸಂಸ್ಥೆಗಳಲ್ಲಿ ವ್ಯವಸ್ಥಾಪಕರು ಹಾಗೂ ನೌಕರರು ಗುಂಪಾಗಿ ಕೆಲಸವನ್ನು ನಿರ್ವಹಿಸುವುದರಿಂದ ಅವರು ತಮ್ಮಲ್ಲಿ ಸಂಘಭಾವನೆ ಅಥವಾ ಏಕತೆಯನ್ನು ಬೆಳೆಸಿಕೊಳ್ಳಬೇಕು. ವ್ಯವಸ್ಥಾಪಕನು ನಾನು ಎನ್ನುವ ಪದವನ್ನು ಬಿಟ್ಟು ನಾವು ಎನ್ನುವ ಪದವನ್ನು ಬಳಸಿದಾಗ ಎಲ್ಲರೂ ಸುಮಧುರವಾಗಿ ಒಳ್ಳೆಯ ಭಾವನೆಯಿಂದ ಸಹೃದಯತೆಯಿಂದ ಕೆಲಸವನ್ನು ನಡೆಸಲು ಸಾಧ್ಯವಾಗುತ್ತದೆ. ಇಲ್ಲಿ ಒಂದು ಸಂಸ್ಥೆ ಸಂಘಭಾವನೆ ಅಂದರೆ ನಾವೆಲ್ಲ ಒಟ್ಟಾಗಿ ಕೆಲಸ ನಿರ್ವಹಿಸಿದಾಗ ಸಂಸ್ಥೆ ಎಲ್ಲರ ಪ್ರಯತ್ನಗಳನ್ನು ಮುಖ್ಯ ಉದ್ದೇಶದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ. ಯಾವುದೇ ಒಂದು ವ್ಯವಹಾರ ಸಂಸ್ಥೆಗೆ ಮುಖ್ಯ ಉದ್ದೇಶ ಎನ್ನುವುದು ಇರುತ್ತದೆ. ಆ ಮುಖ್ಯ ಉದ್ದೇಶವನ್ನು ಎಲ್ಲ ವಿಭಾಗಗಳ ಉದ್ದೇಶಗಳಾಗಿ ಪರಿಗಣಿಸಬೇಕು. ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡುವಂತಹ ವ್ಯವಸ್ಥಾಪಕರು, ಕಾರ್ಮಿಕರು, ಸೂಪರ್ವೈಸರ್, ಅನೇಕ ರೀತಿಯ ವಿಭಾಗಗಳಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡುವಂತಹ ಮುಖ್ಯಸ್ಥರು ಎಲ್ಲರ ಪ್ರಯತ್ನಗಳನ್ನು ಒಂದು ಮುಖ್ಯ ಉದ್ದೇಶದತ್ತ ಕೊಂಡೊಯ್ಯಬೇಕಾದರೆ ಈ ಸಂಘ ಭಾವನೆಯನ್ನು ಎಲ್ಲರ ಮನಸ್ಸಿನಲ್ಲಿ ಬೆಳೆಸಿಕೊಳ್ಳಬೇಕಾಗುತ್ತದೆ. ಈ ಅಂಶವನ್ನು ನಾವು ಗಮನಿಸಿದಾಗ ಸಂಘ ಭಾವನೆಯಿಂದ ಒಂದು ಸಂಸ್ಥೆ ಅತ್ಯಂತ ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ವ್ಯವಸ್ಥಾಪಕನಾಗಲಿ ನೌಕರನಾಗಲಿ ನಾನು ಎನ್ನುವ ಪದವನ್ನು ಬಿಟ್ಟು ನಾವು ಎನ್ನುವ ಪದವನ್ನು ಉಪಯೋಗಿಸಿಕೊಂಡಾಗ ಸಂಸ್ಥೆಯಲ್ಲಿರುವ ಅಥವಾ ವ್ಯವಹಾರ ಸಂಸ್ಥೆಯಾಗಲಿ ಕಾರ್ಖಾನೆಯಾಗಲಿ ಇರುವ ಎಲ್ಲ ತೊಂದರೆಗಳನ್ನು ನಿವಾರಿಸಿ ದಕ್ಷತೆಯಿಂದ ಕೆಲಸವನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ಪರಿಣಾಮಕಾರಿಯಾಗಿ ಹೆಚ್ಚಿನ ಉತ್ಪಾದನೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಈ ಸಂಘ ಭಾವನೆ ಎನ್ನುವ ತತ್ವ ನಿರೂಪಿಸುತ್ತದೆ. ಒಟ್ಟಿನಲ್ಲಿ ಹೆನ್ರಿ ಫಯಾಲ್ರವರು ಸಾಮಾನ್ಯ ನಿರ್ವಹಣಾ ತತ್ವಗಳನ್ನು ಜಗತ್ತಿಗೆ ಪರಿಚಯಿಸಿಕೊಟ್ಟಿದ್ದಾರೆ. ಒಟ್ಟು 14 ನಿರ್ವಹಣಾ ತತ್ವಗಳ ಮೂಲಕ ನಿರ್ವಹಣೆಗೆ ಹೆಚ್ಚಿನ ಮಹತ್ವವನ್ನು, ಕಾರ್ಮಿಕರ ದಕ್ಷತೆಗೆ ಹೆಚ್ಚಿನ ಮಹತ್ವವನ್ನು ಫ್ರೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ನೀಡಿದರೆ, ಹೆನ್ರಿ ಫಯಾಲ್ರವರು ನಿರ್ವಹಣೆಯ ದಕ್ಷತೆಗೆ ಹೆಚ್ಚಿನ ಮಹತ್ವವನ್ನು ನೀಡಿ ಆ ಮೂಲಕ ಸಾಮಾನ್ಯ ನಿರ್ವಹಣೆಯ ಪಿತಾಮಹರಾಗಿ ಹೊರಹೊಮ್ಮಿದ್ದಾರೆ. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ಎನ್ನುವ ಒಂದು ಅಂಕದ ಪ್ರಶ್ನೆಗೆ ನೀವು ಹೆನ್ರಿ ಫಯಾಲ್ರವರು ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಎಂದು ಬರೆದಾಗ ಪೂರ್ತಿ 1 ಅಂಕವನ್ನು ಗಳಿಸಲು ಸಾಧ್ಯವಾಗುತ್ತದೆ. ಒಟ್ಟಿನಲ್ಲಿ ಹೆನ್ರಿ ಫಯಾಲ್ರವರು 14 ನಿರ್ವಹಣೆಯ ತತ್ವಗಳನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ. ಮೊದಲನೆಯದು ಶ್ರಮ ವಿಭಜನೆ, ಡಿವಿಷನ್ ಆಫ್ ಲೇಬರ್. ಎರಡನೆಯದು ಅಧಿಕಾರ ಮತ್ತು ಹೊಣೆಗಾರಿಕೆ, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. 3
ಶಿಸ್ತು ಅಂದರೆ ಡಿಸಿಪ್ಲಿನ್. 4 ಏಕರೂಪ ಆಜ್ಞೆ, ಯುನಿಟಿ ಆಫ್ ಕಮಾಂಡ್. ಏಕರೂಪ ನಿರ್ದೇಶನ, ಯುನಿಟಿ ಆಫ್ ಡೈರೆಕ್ಷನ್. ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. 6 7 ನೌಕರರ ಸಂಭಾವನೆ. 8 ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. 9 ಶ್ರೇಣೀಕೃತ ಸರಪಳಿ. 10 ಕ್ರಮ ಅಂದರೆ ಆರ್ಡರ್. 11 ಸಮತೆ ಅಥವಾ ನ್ಯಾಯ, ಇಕ್ವಿಟಿ. 12 ಸಿಬ್ಬಂದಿ ಸ್ಥಿರತೆ, ಸ್ಟೆಬಿಲಿಟಿ ಆಫ್ ಎಂಪ್ಲಾಯೀಸ್. 13 ಮುಂತೊಡಗುವಿಕೆ, ಇನಿಷಿಯೇಟಿವ್. ಮತ್ತು 14 ಸಂಘಭಾವನೆ, ಆಸ್ಪಿರೇಟ್ ಡಿ ಕಾರ್ಪ್ಸ್. ಈ 14 ತತ್ವಗಳನ್ನು ಜಗತ್ತಿಗೆ ಪರಿಚಯಿಸುವುದರ ಮೂಲಕ ಸಾಮಾನ್ಯ ನಿರ್ವಹಣೆಯ ಪಿತಾಮಹರಾಗಿ ಹೆನ್ರಿ ಫಯಾಲ್ರವರು ಹೊರಹೊಮ್ಮಿದ್ದಾರೆ. ಇಲ್ಲಿ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಹಾಗೂ ಹೆನ್ರಿ ಫಯಾಲ್ ಇವರ ನಿರ್ವಹಣಾ ತತ್ವಗಳನ್ನು ನಾವು ಅಭ್ಯಸಿಸಿದಾಗ ಕೆಲವೊಂದು ವ್ಯತ್ಯಾಸಗಳನ್ನು ನಾವು ಗಮನಿಸಬಹುದು. ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹರು. ಹೆನ್ರಿ ಫಯಾಲ್ರವರು ಸಾಮಾನ್ಯ ನಿರ್ವಹಣೆಯ ಪಿತಾಮಹರು. ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರ ದೃಷ್ಟಿಕೋನ ಯಾವ ರೀತಿ ಇತ್ತು ಎಂದರೆ, ಅವರು ಕಾರ್ಖಾನೆಯ ತಳಮಟ್ಟದಲ್ಲಿ ಯಾವ ರೀತಿ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಅಳವಡಿಸಿಕೊಳ್ಳಬಹುದು, ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು, ಈ ತತ್ವಗಳನ್ನು ಅಳವಡಿಸಿಕೊಂಡಾಗ ಪರಿಣಾಮಕಾರಿಯಾಗಿ ಯಾವ ರೀತಿ ಪ್ರಯೋಜನವನ್ನು ಪಡೆಯಬಹುದು ಎನ್ನುವುದನ್ನು ತಿಳಿಸಿಕೊಟ್ಟರು. ಹೆನ್ರಿ ಫಯಾಲ್ರವರು ಉನ್ನತ ಹಂತದ ನಿರ್ವಹಣೆ ಅಂದರೆ ನಿರ್ವಹಣೆಯ ತತ್ವಕ್ಕೆ ಅವರು ಹೆಚ್ಚಿನ ಮಹತ್ವವನ್ನು ನೀಡಿದರು. ನಿರ್ವಹಣೆಯ ದಕ್ಷತೆಯ ಪ್ರಗತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೆನ್ರಿ ಫಯಾಲ್ರವರು ನೀಡಿದ್ದಾರೆ. 3 ಏಕರೂಪ ಆಜ್ಞೆ. ಈ ವಿಷಯವನ್ನು ನಾವು ಗಮನದಲ್ಲಿರಿಸಿಕೊಂಡಾಗ ಏಕರೂಪ ಆಜ್ಞೆಯ ಮೂಲಕ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಫಂಕ್ಷನಲ್ ಫೋರ್ಮ್ಯಾನ್ಶಿಪ್, ಇಲ್ಲಿ 8 ಪರಿಣಿತರನ್ನು ಅವರು ಪರಿಚಯಿಸಿದರು. ಒಬ್ಬನೇ ವ್ಯವಸ್ಥಾಪಕನಿಂದ ಎಲ್ಲ ಕೆಲಸಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದುದರಿಂದ 8 ಪರಿಣಿತರ ಮೂಲಕ ಈ ಕೆಲಸಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ಹೇಳಿಕೊಟ್ಟರು. ಇಷ್ಟು ಮಾತ್ರವಲ್ಲ, ಇಲ್ಲಿ ಹೆನ್ರಿ ಫಯಾಲ್ರವರು ಏಕರೂಪದ ಆಜ್ಞೆ, ಇದರ ಮೂಲಕ ಒಬ್ಬ ವ್ಯಕ್ತಿ, ಒಬ್ಬ ನೌಕರ ಒಬ್ಬನೇ ಅಧಿಕಾರಿಯಿಂದ ಆಜ್ಞೆ ಅಥವಾ ಆದೇಶವನ್ನು ಪಡೆದುಕೊಳ್ಳಬೇಕು. ಒಬ್ಬನೇ ಅಧಿಕಾರಿಗೆ ಆತ ಜವಾಬ್ದಾರನಾಗಿರಬೇಕು, ಹೊಣೆಗಾರಿಕನಾಗಿರಬೇಕು. ಇದರಿಂದ ಇಬ್ಬಗೆ ಅಧೀನತೆಯನ್ನು ನಾವು ತಪ್ಪಿಸಬಹುದು. ಇದರಿಂದ ಶಿಸ್ತನ್ನು ಒಂದು ಸಂಸ್ಥೆಯಲ್ಲಿ ಕಾಪಾಡಿಕೊಳ್ಳಬಹುದು, ಯಾವುದೇ ಗೊಂದಲಕ್ಕೆ ಅವಕಾಶ ಆಗುವುದಿಲ್ಲ ಎನ್ನುವುದನ್ನು ಹೆನ್ರಿ ಫಯಾಲ್ರವರು ತಿಳಿಸಿದ್ದಾರೆ. ಈ ತತ್ವಗಳು ಎಲ್ಲಿ ಅನ್ವಯಿಸಬಹುದು? ಫೆಡ್ರಿಕ್ ವಿನ್ಸ್ಲೋ ಟೇಲರ್ ರವರ ತತ್ವಗಳನ್ನು ನಾವು ವಿಶಿಷ್ಟ ಸನ್ನಿವೇಶಗಳಲ್ಲಿ ಅಳವಡಿಕೆ ಮಾಡಿಕೊಳ್ಳಬಹುದು. ಅಂದರೆ ಕೆಲವೊಂದು ವಿಶಿಷ್ಟ ಸನ್ನಿವೇಶಗಳಲ್ಲಿ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ರವರ ತತ್ವಗಳನ್ನು ಅಳವಡಿಸಿದಾಗ ಸಂಸ್ಥೆ ಹೆಚ್ಚಿನ ಪ್ರಗತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಆದರೆ ಹೆನ್ರಿ ಫಯಾಲ್ರವರ 14 ತತ್ವಗಳು ಸಾರ್ವತ್ರಿಕ ಅನ್ವಯವಾಗುತ್ತದೆ. ಎಲ್ಲ ಕಡೆ, ಎಲ್ಲ ವ್ಯವಹಾರೇತರ ಸಣ್ಣ ಅಥವಾ ಬೃಹತ್ ಉದ್ಯಮಿ, ಖಾಸಗಿ ಮತ್ತು ಸಾರ್ವಜನಿಕ ಕಂಪನಿಗಳು, ಈ ರೀತಿ ಎಲ್ಲ ಕ್ಷೇತ್ರಗಳಲ್ಲಿ ಈ ಹೆನ್ರಿ ಫಯಾಲ್ರವರ ತತ್ವವನ್ನು ಅಳವಡಿಸಿಕೊಳ್ಳಬಹುದು. ಇಲ್ಲಿ ಯಾವ ರಚನೆಯ ಆಧಾರದ ಮೇಲೆ ಈ ತತ್ವಗಳು ಹೊರಹೊಮ್ಮಿವೆ? ಫೆಡ್ರಿಕ್ ವಿನ್ಸ್ಲೋ ಟೇಲರ್ ರವರ ತತ್ವಗಳು ಅವಲೋಕನ, ಪ್ರಾಯೋಗಿಕತೆ ಅಂದರೆ ಪ್ರಯೋಗಗಳನ್ನು ಮಾಡಿ ಅನೇಕ ವ್ಯವಸ್ಥಾಪಕರು ಆಳವಾಗಿ ಅಧ್ಯಯನ ಮಾಡಿದ ನಂತರ ಇದನ್ನು ಫೆಡ್ರಿಕ್ ವಿನ್ಸ್ಲೋ ಟೇಲರ್ ರವರ ತತ್ವಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಹೆನ್ರಿ ಫಯಾಲ್ರವರ ತತ್ವಗಳು ಅವರ ವೈಯಕ್ತಿಕ ಅನುಭವ, ಸ್ವಂತ ಪರಿಶ್ರಮದಿಂದ ಈ ತತ್ವಗಳು 14 ನಿರ್ವಹಣಾ ತತ್ವಗಳು
ಜಗತ್ತಿಗೆ ಕೊಡುಗೆಯಾಗಿ ನೀಡಲ್ಪಟ್ಟಿದೆ. ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರ ತತ್ವಗಳನ್ನು ಒಂದು ಸಂಸ್ಥೆಯಲ್ಲಿ, ವ್ಯವಹಾರ ಸಂಸ್ಥೆಯಲ್ಲಿ, ಕಾರ್ಖಾನೆಯಲ್ಲಿ ಅಳವಡಿಸಿಕೊಂಡಾಗ ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ. ಹೆನ್ರಿ ಫಯೋಲ್ರವರ ತತ್ವಗಳನ್ನು ಅಳವಡಿಸಿಕೊಂಡಾಗ ಇಡೀ ಸಂಸ್ಥೆಯ ಆಡಳಿತ ಸುಧಾರಣೆಯನ್ನು ಮಾಡಲು ಸಾಧ್ಯವಾಗುತ್ತದೆ. ಇಷ್ಟು ಮಾತ್ರವಲ್ಲ, ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ಒಬ್ಬ ವಿಜ್ಞಾನಿಯಾಗಿದ್ದರು. ಮಾತ್ರವಲ್ಲ, ಇವರು ತಮ್ಮ ತತ್ವಗಳ ಮೂಲಕ, ವೈಜ್ಞಾನಿಕ ನಿರ್ವಹಣೆಯ ಪದ್ಧತಿಗಳ ಮೂಲಕ ಕಾರ್ಖಾನೆಗಳಲ್ಲಿ, ವ್ಯವಹಾರ ಕ್ಷೇತ್ರಗಳಲ್ಲಿ ಸಾಧ್ಯವಾದಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಹೆನ್ರಿ ಫಯೋಲ್ರವರು ತಮ್ಮ ಸ್ವಂತ ಅನುಭವ ಹಾಗೂ ಪರಿಶ್ರಮದಿಂದ ಅವರು ತಾವು ಸ್ವಂತವಾಗಿ ವೃತ್ತಿಯಲ್ಲಿ ಇದ್ದುಕೊಂಡು, ವೃತ್ತಿಯನ್ನು ಮಾಡಿಕೊಂಡು 14 ಮುಖ್ಯ ತತ್ವಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಈ ರೀತಿ ನಾವು ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಹಾಗೂ ಹೆನ್ರಿ ಫಯೋಲ್ರವರ ತತ್ವಗಳನ್ನು ಅಭ್ಯಸಿಸಿದಾಗ ಕೆಲವೊಂದು ವ್ಯತ್ಯಾಸಗಳನ್ನು ಹೊರಗೆ ತೆಗೆಯಬಹುದು. ಒಟ್ಟಿನಲ್ಲಿ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಮತ್ತು ಹೆನ್ರಿ ಫಯೋಲ್ ಇವರು ನಿರ್ವಹಣೆ ಒಂದು ಅಧ್ಯಯನ, ಇದು ಅಧ್ಯಯನದ ವಿಷಯವಾಗಿ ಹೊರಹೊಮ್ಮಲು ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹರಾಗಿ ಹೊರಹೊಮ್ಮಿದರೆ, ಹೆನ್ರಿ ಫಯೋಲ್ರವರು ಸಾಮಾನ್ಯ ನಿರ್ವಹಣೆಯ ಪಿತಾಮಹರಾಗಿ ಅಥವಾ ಅದರ ಪರಿಕಲ್ಪನೆಯನ್ನು ಜಗತ್ತಿಗೆ ನೀಡಿದ್ದಾರೆ. ನಿರ್ವಹಣೆಯ ತತ್ವಗಳು ಈ ಅಧ್ಯಾಯದಲ್ಲಿ ನಾವು ಅನೇಕ ಮುಖ್ಯ ವಿಷಯಗಳನ್ನು ಅಭ್ಯಸಿಸಿದ್ದೇವೆ. ನಿರ್ವಹಣೆಯ ತತ್ವಗಳ ಅರ್ಥವೇನು, ನಿರ್ವಹಣೆಯ ತತ್ವಗಳ ಸ್ವರೂಪ ಹಾಗೂ ಲಕ್ಷಣಗಳೇನು, ನಿರ್ವಹಣೆಯ ತತ್ವಗಳ ಮಹತ್ವವೇನು, ಮಾತ್ರವಲ್ಲ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು, ಟೇಲರ್ ಅವರ ನಿರ್ವಹಣೆಯ ತಂತ್ರಗಳು. ಇಷ್ಟು ಮಾತ್ರವಲ್ಲ, ಹೆನ್ರಿ ಫಯೋಲ್ ಅವರ 14 ಮುಖ್ಯ ನಿರ್ವಹಣಾ ತತ್ವಗಳನ್ನು ನಾವು ಅಭ್ಯಸಿಸಿದ್ದೇವೆ. ನಿರ್ವಹಣೆಯ ತತ್ವಗಳು ಈ ಅಧ್ಯಾಯದಿಂದ ವಿದ್ಯಾರ್ಥಿಗಳೇ ನೀವು 1 ಅಂಕ 1 ಮಾರ್ಕ್, 2 ಮಾರ್ಕ್ 2 ಅಂಕ ಮತ್ತು 4 ಅಂಕ ಮತ್ತು 5 ಅಂಕದ ಪ್ರಾಯೋಗಿಕ ಪ್ರಶ್ನೆ, ಈ ಪ್ರಶ್ನೆಗಳನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿರೀಕ್ಷಿಸಬಹುದು. 5 ಅಂಕದ ಪ್ರಾಯೋಗಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಆದರೆ 1 ಅಂಕದ ಒಂದು ಪ್ರಶ್ನೆ, 2 ಮಾರ್ಕಿನ ಒಂದು ಪ್ರಶ್ನೆ, 4 ಮಾರ್ಕಿನ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುತ್ತದೆ. ಒಟ್ಟಿನಲ್ಲಿ 7 ಅಂಕಗಳ ಪ್ರಶ್ನೆಯನ್ನು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೀವು 100% ನಿರೀಕ್ಷಿಸಬಹುದು. ಈ ಅಧ್ಯಾಯವನ್ನು ಈ ಅಂಕಗಳ ದೃಷ್ಟಿಯಿಂದ ನೀವು ಅಧ್ಯಯನ ಮಾಡಿದಾಗ 7 ಅಂಕಗಳನ್ನು ಪೂರ್ತಿಯಾಗಿ ಪಡೆಯಲು ಸಾಧ್ಯವಾಗುತ್ತದೆ. ಒಂದು ವೇಳೆ ಪ್ರಾಯೋಗಿಕ ಪ್ರಶ್ನೆ ಬಂದಾಗ, ಪ್ರಾಯೋಗಿಕ ಪ್ರಶ್ನೆಗೆ ಉತ್ತರವನ್ನು ನೀವು ನೀಡಿದಾಗ ಒಟ್ಟು 7 + 5 12 ಅಂಕಗಳನ್ನು ನೀವು ಒಂದು ಪ್ರಶ್ನೆ ಪತ್ರಿಕೆಯಿಂದ ಉತ್ತರವನ್ನು ಬರೆದಾಗ ಈ 12 ಅಂಕಗಳನ್ನು ಪಡೆಯಬಹುದು. ನಿರ್ವಹಣೆಯ ತತ್ವಗಳು ಈ ಅಧ್ಯಾಯದಲ್ಲಿ ನಾವು ಅನೇಕ ವಿಷಯಗಳನ್ನು ಅಭ್ಯಸಿಸಿದ್ದೇವೆ. ಈ ಅಧ್ಯಾಯದಲ್ಲಿ ನೀವು 1 ಅಂಕಗಳ ಕೆಲವು ಪ್ರಶ್ನೆಗಳನ್ನು ಅಭ್ಯಸಿಸಬೇಕು, 2 ಅಂಕಗಳ ಕೆಲವು ಪ್ರಶ್ನೆಗಳು, 4 ಅಂಕಗಳ ಪ್ರಶ್ನೆಗಳನ್ನು ಅಭ್ಯಸಿಸಬೇಕು. 1 ಅಂಕದ ಪ್ರಶ್ನೆಯನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ ಯಾವೆಲ್ಲ ಪ್ರಶ್ನೆಗಳನ್ನು ಇಲ್ಲಿ ನಿರೀಕ್ಷಿಸಬಹುದು? ಮೊದಲನೆಯದಾಗಿ, ನಿಮಗೆ ಈಗಾಗಲೇ ಗೊತ್ತಿರುವ ಹಾಗೆ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಯಾರು ಎನ್ನುವ ಪ್ರಶ್ನೆ ಬಂದಾಗ ವೈಜ್ಞಾನಿಕ ನಿರ್ವಹಣೆಯ ಪಿತಾಮಹ ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಎನ್ನುವ ಉತ್ತರ. ಸಾಮಾನ್ಯ ನಿರ್ವಹಣೆಯ ಪಿತಾಮಹ ಯಾರು ಎನ್ನುವ ಪ್ರಶ್ನೆ ಬಂದಾಗ ಹೆನ್ರಿ ಫಯೋಲ್ರವರು ಸಾಮಾನ್ಯ ನಿರ್ವಹಣೆಯ ಪಿತಾಮಹ. ಇಷ್ಟು ಮಾತ್ರ ಅಲ್ಲ, ಅನೇಕ 1 ಅಂಕಗಳ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿದೆ. ಯೋಜಿಸುವಿಕೆ ಮತ್ತು ಜಾರಿಗೊಳಿಸುವಿಕೆ
ಇದು ಎರಡೂ ಕಾರ್ಯಗಳು ಬೇರೆ ಬೇರೆಯಾಗಿರಬೇಕೆಂದು ಯಾರು ಪ್ರತಿಪಾದಿಸಿದರು? ಟೇಲರ್ ಅವರ ಪ್ರಕಾರ ಕೆಲಸದ ಶಿಷ್ಟೀಕರಣ ಮತ್ತು ಸರಳೀಕರಣ ಹೇಗೆ ಭಿನ್ನವಾಗಿದೆ ಎನ್ನುವ ಪ್ರಶ್ನೆ 1 ಅಂಕ ಅಥವಾ 2 ಅಂಕಗಳಿಗೆ ಬಂದಾಗ ನೀವು ಯಾವ ಉತ್ತರವನ್ನು ನೀಡಬೇಕಾಗುತ್ತದೆ? ಶಿಷ್ಟೀಕರಣ ಎಂದರೆ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಶಿಷ್ಟವನ್ನು ಗುರುತಿಸುವುದನ್ನು ಶಿಷ್ಟೀಕರಣ ಎಂದು ಕರೆಯುತ್ತಾರೆ. ಸರಳೀಕರಣ ಎಂದರೆ ಒಂದು ಚಟುವಟಿಕೆಯಲ್ಲಿ ಅನಗತ್ಯವಾದ ಕಾರ್ಯ, ಅನಗತ್ಯವಾದ ವಿಧಾನ, ಆಯಾಮಗಳನ್ನು ತೆಗೆದುಹಾಕುವುದನ್ನು ನಾವು ಸರಳೀಕರಣ ಎಂದು ಕರೆಯುತ್ತೇವೆ. ಈ ರೀತಿ ಶಿಷ್ಟೀಕರಣ ಮತ್ತು ಸರಳೀಕರಣವನ್ನು ನಾವು ವಿಭಜಿಸಬಹುದು. ಹೆನ್ರಿ ಫಯಾಲ್ರವರು ಪ್ರತಿಪಾದಿಸಿದ ತತ್ವಗಳ ಸಂಖ್ಯೆ ಎಷ್ಟು ಎನ್ನುವ ಪ್ರಶ್ನೆ ಬಂದಾಗ ನೀವು 14 ಎನ್ನುವ ಉತ್ತರವನ್ನು ಬರೆಯಬೇಕು. ಹೆನ್ರಿ ಫಯಾಲ್ರವರು 14 ಮುಖ್ಯ ತತ್ವಗಳನ್ನು ಜಗತ್ತಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಈ ರೀತಿಯ ಪ್ರಶ್ನೆಯನ್ನು ನಿರೀಕ್ಷಿಸಬಹುದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಹೇಳಿದರೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳವನ್ನು ತುಂಬಿರಿ, ಆ ಪ್ರಕಾರ ಒಂದು ಪ್ರಶ್ನೆಯನ್ನು ನೀಡುತ್ತಾರೆ, 4 ಉತ್ತರಗಳನ್ನು ನೀಡುತ್ತಾರೆ. 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೀವು ಆ ಬಿಟ್ಟ ಸ್ಥಳವನ್ನು ತುಂಬಬೇಕಾಗುತ್ತದೆ ಅಥವಾ ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಾಗುತ್ತದೆ. ಮಲ್ಟಿಪಲ್ ಚಾಯ್ಸ್ ಈ ಕ್ವಶನ್ಗೆ ಬಂದಾಗ ಕೆಲವೊಂದು ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ನೀವು ನಿರೀಕ್ಷಿಸಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ ಎನ್ನುವ ಪ್ರಶ್ನೆ ಇದೆ. ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಉತ್ತರ 1 ಸಾರ್ವತ್ರಿಕ, 2 ನಮನೀಯ, 3 ಸಂಪೂರ್ಣ, 4 ವರ್ತನಾಶೀಲ. ಇಲ್ಲಿ ನಿರ್ವಹಣೆಯ ತತ್ವಗಳಿಗೆ ಸಾರ್ವತ್ರಿಕ, ನಮನೀಯ, ವರ್ತನಾಶೀಲ ಇದು ಹೊಂದಿಕೆಯಾಗುತ್ತದೆ, ಆದರೆ ಸಂಪೂರ್ಣ ಇದು ಹೊಂದಿಕೆ ಆಗುವುದಿಲ್ಲ. ಆದುದರಿಂದ ಉತ್ತರ ನಿರ್ವಹಣೆಯ ತತ್ವಗಳು ಸಂಪೂರ್ಣ ಆಗಿರುವುದಿಲ್ಲ, ಅಂದರೆ ಅದು ನಿಖರವಾಗಿಲ್ಲ. ಮಾತ್ರವಲ್ಲ, ಎಲ್ಲ ಸಂಸ್ಥೆಗಳು ಒಂದೇ ರೀತಿಯಾಗಿ ಈ ತತ್ವಗಳನ್ನು ಬಳಸಲು ಸಾಧ್ಯವಾಗುವುದಿಲ್ಲ. ಅವುಗಳು ನಿರ್ವಹಣಾ ತತ್ವಗಳು ಸಂಪೂರ್ಣ ಆಗಿರುವುದಿಲ್ಲ. ವ್ಯವಸ್ಥಾಪಕ ಅದನ್ನು ತನ್ನ ಅಗತ್ಯಕ್ಕೆ ಅನುಗುಣವಾಗಿ ಬದಲಾವಣೆಯನ್ನು ಮಾಡಿಕೊಳ್ಳಬಹುದಾಗಿದೆ. ಪ್ರತಿಯೊಬ್ಬ ನೌಕರನಿಗೆ ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರಬೇಕು. ಇದು ಯಾವ ತತ್ವ? ಒಬ್ಬನೇ ಒಬ್ಬ ಮೇಲಾಧಿಕಾರಿ ಇರಬೇಕು ಎಂದು ಹೆನ್ರಿ ಫಯಾಲ್ರವರು ತಮ್ಮ ಯಾವ ತತ್ವದಲ್ಲಿ ನಿರೂಪಿಸಿದ್ದಾರೆ? ಇಲ್ಲಿ ಕೆಲವೊಂದು ಸಂಭವನೀಯ ಉತ್ತರವನ್ನು ಕೊಟ್ಟಿರಬಹುದವರು. ಏಕರೂಪದ ನಿರ್ದೇಶನ, ಏಕರೂಪ ಆಜ್ಞೆ, ಸಂಭಾವನೆ, ನೌಕರರಲ್ಲಿ ಸ್ಥಿರತೆ. ಇಲ್ಲಿ ಉತ್ತರ ಏಕರೂಪದ ಆಜ್ಞೆ ಎನ್ನುವ ಉತ್ತರವನ್ನು ನೀವು ಬರೆಯಬೇಕಾಗುತ್ತದೆ. ಒಬ್ಬ ನೌಕರನಿಗೆ ಒಬ್ಬನೇ ಮೇಲಾಧಿಕಾರಿ ಇರಬೇಕು. ಅವನು ಆ ಒಬ್ಬನೇ ಮೇಲಾಧಿಕಾರಿಗೆ ಹೊಣೆಗಾರನಾಗಿರುತ್ತಾನೆ ಮತ್ತು ಜವಾಬ್ದಾರಿಯಾಗಿರುತ್ತಾನೆ. ಮುಂದಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ನಿರ್ವಹಣೆ ತತ್ವಗಳು ಹೇಗೆ ರಚಿತವಾಗಿವೆ? 1 ಪ್ರಯೋಗಶಾಲೆಯಲ್ಲಿ ರಚಿತವಾಗಿದೆ, 2 ವ್ಯವಸ್ಥಾಪಕರ ಅನುಭವಗಳಿಂದ ರಚಿತವಾಗಿದೆ, 3 ಗ್ರಾಹಕರ ಅನುಭವಗಳಿಂದ ರಚಿತವಾಗಿದೆ, 4 ಸಾಮಾಜಿಕ ವಿಜ್ಞಾನಗಳ ಪ್ರಸಾರದಿಂದ ರಚಿತವಾಗಿದೆ. ಇಲ್ಲಿ ಮುಖ್ಯ ಉತ್ತರ ವ್ಯವಸ್ಥಾಪಕರ ಅನುಭವದಿಂದ ನಿರ್ವಹಣೆಯ ತತ್ವಗಳು ರಚಿತವಾಗಿದೆ ಎನ್ನುವ ಉತ್ತರವನ್ನು ನೀವು ನೀಡಬಹುದು. ಮುಂದಿನ ಪ್ರಶ್ನೆ, ಶ್ರಮ ವಿಭಜನೆಯ ತತ್ವವನ್ನು ಈ ಕೆಳಕಂಡ ಯಾವ ಹೇಳಿಕೆಯು ಅತ್ಯಂತ ಸಮರ್ಪಕವಾಗಿ ವಿವರಿಸುತ್ತದೆ? ಶ್ರಮ ವಿಭಜನೆ ಅಂದರೆ ಡಿವಿಷನ್ ಆಫ್ ಲೇಬರ್. 1ನೇ ಉತ್ತರ, ಕೆಲಸವನ್ನು ಸಣ್ಣ ವಿಭಾಗಗಳಾಗಿ ವಿಭಾಗಿಸುವುದು, ತುಂಡರಿಸುವುದು. 2 ಶ್ರಮವನ್ನು ವಿಭಜಿಸುವುದು. 3 ಉದ್ಯೋಗಿಗಳ ನಡುವೆ ಸಂಪನ್ಮೂಲಗಳ ವಿಭಜನೆ. 4 ಅದು ವೈಶಿಷ್ಟ್ಯತೆಗೆ
ನಿಮಗೆ ದಾರಿ ಮಾಡಿಕೊಡುತ್ತದೆ. ಇಲ್ಲಿ ಸ್ಪಷ್ಟವಾದ ಮೊದಲನೆಯ ಉತ್ತರ ಇದೆ. ಕೆಲಸವನ್ನು ಸಣ್ಣ ವಿಭಾಗಗಳಾಗಿ ವಿಭಜಿಸುವುದು ಅಥವಾ ತುಂಡರಿಸುವುದು. ಮುಂದಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, ಸಂಬಂಧಪಟ್ಟ ಕಾರ್ಮಿಕರಿಂದ ಪರಿಚಲನೆಗಳಿಗಾಗಿ ಅವನು ಅಥವಾ ಅವಳು ಯಂತ್ರಗಳು, ಸಲಕರಣೆಗಳು ಇತ್ಯಾದಿಗಳನ್ನು ಸಿದ್ಧವಾಗಿ ಇರಿಸುತ್ತಾರೆ. ಸಂಬಂಧಪಟ್ಟ ಕಾರ್ಮಿಕರಿಂದ ಪರಿಚಲನೆಗಾಗಿ ಯಂತ್ರಗಳನ್ನು, ಸಲಕರಣೆಗಳನ್ನು ಅವನು ಅಥವಾ ಅವಳು ಸಿದ್ಧವಾಗಿ ಇರಿಸುತ್ತಾರೆ. ಇದಕ್ಕೆ 4 ಉತ್ತರವನ್ನು ನೀಡಿದ್ದಾರೆ. ಸೂಚನಾ ಕಾರ್ಡ್ ಗುಮಾಸ್ತ, ರಿಪೇರ್ ಗುಮಾಸ್ತ, ಗ್ಯಾಂಗ್ ಬಾಸ್ ಮತ್ತು ಮಾರ್ಗ ಅಥವಾ ರೂಟ್ ಕ್ಲರ್ಕ್. ಇಲ್ಲಿ ಉತ್ತರ ಗ್ಯಾಂಗ್ ಬಾಸ್ ಎಂದು ಬರೆಯಬೇಕು. ಯಂತ್ರಗಳು ಹಾಗೂ ಸಲಕರಣೆಗಳನ್ನು ಕೆಲಸಕ್ಕೆ ಸಿದ್ಧವಾಗಿ ಇಡುವವನು ಗ್ಯಾಂಗ್ ಬಾಸ್. ಅದರ ರಿಪೇರ್ಗಳನ್ನು ಮಾಡುವವನು, ನಿರ್ವಹಣೆಯನ್ನು ಗಮನಿಸುವವನು ರಿಪೇರ್ ಬಾಸ್ ಎಂದು ಆಗುತ್ತದೆ. ಹೆನ್ರಿ ಫೆಯೋಲ್ರವರು ಡ್ಯಾಶ್ ಆಗಿದ್ದರು. ಮುಂದಿನ ಪ್ರಶ್ನೆ, ಹೆನ್ರಿ ಫೆಯೋಲ್ರವರು ಡ್ಯಾಶ್ ಆಗಿದ್ದರು. ಅವರು ಉತ್ತರದಲ್ಲಿ 4 ಉತ್ತರಗಳನ್ನು ನೀಡಿದ್ದಾರೆ. ಮೈನಿಂಗ್ ಇಂಜಿನಿಯರ್, ಅಕೌಂಟೆಂಟ್, ಉತ್ಪಾದನಾ ಇಂಜಿನಿಯರ್, ಸಾಮಾಜಿಕ ವಿಜ್ಞಾನಿ. ಹೆನ್ರಿ ಫೆಯೋಲ್ರವರು ಫ್ರಾನ್ಸಿನ ಒಬ್ಬ ಮೈನಿಂಗ್ ಇಂಜಿನಿಯರ್. ಈ ರೀತಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಬಂದಾಗ ನೀವು ಉತ್ತರಗಳನ್ನು ಸಮರ್ಪಕವಾಗಿ ನೀಡಿದಾಗ, 4 ಉತ್ತರಗಳಲ್ಲಿ 1 ಉತ್ತರವನ್ನು ಆರಿಸಿದಾಗ ಪೂರ್ತಿ ಅಂಕಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. 1 ಅಂಕದ ಪ್ರಶ್ನೆ ಮುಗಿಯಿತು. ಇನ್ನು 2 ಅಂಕಗಳ ಪ್ರಶ್ನೆಗಳಿಗೆ ಕೆಲವೊಂದು ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಇದೆ. ಕೆಲವೊಂದು ಪ್ರಶ್ನೆಗಳನ್ನು ನಾನು ಇಲ್ಲಿ ಆರಿಸ್ತೇನೆ. ಟೇಲರ್ ಅವರು ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥ ಕೊಡಿ. ಟೇಲರ್ ಅವರು ಪ್ರತಿಪಾದಿಸಿದ ಮಾನಸಿಕ ಕ್ರಾಂತಿಯ ಅರ್ಥ ಕೊಡಿ. ಇಲ್ಲಿ ಟೇಲರ್ ಅವರು ಮಾನಸಿಕ ಕ್ರಾಂತಿಯನ್ನು ಪ್ರತಿಪಾದಿಸಿದ್ದಾರೆ. ನೌಕರರು ಮತ್ತು ವ್ಯವಸ್ಥಾಪಕರು ಇವರಿಬ್ಬರು ಒಂದು ವ್ಯವಸ್ಥೆಗೆ ಅಥವಾ ಒಂದು ವ್ಯವಹಾರ ಸಂಸ್ಥೆಗೆ ಇವರಿಬ್ಬರು ಬಹುಮುಖ್ಯ ಎಂದು ಇಬ್ಬರೂ ತಿಳಿದಿರಬೇಕು. ಇಲ್ಲಿ ವ್ಯವಸ್ಥಾಪಕರು ಹಾಗೂ ನೌಕರರು ಪರಸ್ಪರ ಸಾಮರಸ್ಯದಿಂದ ಕೆಲಸವನ್ನು ನಿರ್ವಹಿಸಬೇಕು, ಸಹಕಾರ ಮನೋಭಾವದಿಂದ ಕೆಲಸವನ್ನು ನಿರ್ವಹಿಸಬೇಕು. ಮಾನಸಿಕವಾಗಿ ಇವರು ವ್ಯವಸ್ಥಾಪಕರು ಮತ್ತು ನೌಕರರು ಒಟ್ಟಾಗಿ ಸೇರಿ ಕೆಲಸ ಮಾಡಿದಾಗ ದಕ್ಷತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ ಎನ್ನುವುದನ್ನು ಮಾನಸಿಕ ಕ್ರಾಂತಿಯ ಮೂಲಕ ಟೇಲರ್ ಅವರು ನಮಗೆ ತಿಳಿಸಿದ್ದಾರೆ. ಹೆನ್ರಿ ಫೆಯೋಲ್ರವರ ಪ್ರಕಾರ ಶಿಸ್ತು ಎಂದರೇನು? ಶಿಸ್ತು ಎಂದರೆ ಒಂದು ಸಂಸ್ಥೆಯಲ್ಲಿ ನೀತಿ ನಿಯಮಗಳನ್ನು ಪಾಲಿಸುವುದು, ಒಪ್ಪಂದಗಳನ್ನು ಗೌರವಿಸುವುದು, ಕೊಟ್ಟಂತಹ ಕೆಲಸಗಳನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ನಿರ್ವಹಿಸುವುದನ್ನು ಶಿಸ್ತು ಎಂದು ಕರೆಯುತ್ತಾರೆ. ಏಕರೂಪದ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನಗಳಿಗೆ ಇರುವ ವ್ಯತ್ಯಾಸವೇನು? ಏಕರೂಪದ ಆಜ್ಞೆ ಎಂದರೆ ಒಬ್ಬ ನೌಕರ ಒಬ್ಬನೇ ಅಧಿಕಾರಿಯ ಕೈ ಕೆಳಗಡೆ ಆಜ್ಞೆಯನ್ನು ಪಡೆಯಬೇಕು ಮತ್ತು ಅದೇ ಅಧಿಕಾರಿಗೆ ಅವನು ಜವಾಬ್ದಾರನಾಗಿರುತ್ತಾನೆ, ಹೊಣೆಗಾರನಾಗಿರುತ್ತಾನೆ. ಏಕರೂಪದ ನಿರ್ದೇಶನ ಎಂದರೇನು ಎಂದು ಕೇಳಿದಾಗ ಒಂದೇ ಚಟುವಟಿಕೆಯನ್ನು ಮಾಡುವ ಒಂದು ಗುಂಪಿಗೆ ಒಬ್ಬ ಮುಖ್ಯಸ್ಥ ಇರುತ್ತಾನೆ. ಇಲ್ಲಿ ಮುಖ್ಯ ಗುರಿ, ಏಕರೂಪದ ಆಜ್ಞೆಯ ಮುಖ್ಯ ಗುರಿ ಏನು ಹೇಳಿದರೆ ಇಬ್ಬಗೆ ಅಧೀನತೆಯನ್ನದು ತಪ್ಪಿಸುತ್ತದೆ. ಏಕರೂಪದ ನಿರ್ದೇಶನ ಅತಿಕ್ರಮ ಚಟುವಟಿಕೆಗಳನ್ನು ತಪ್ಪಿಸುತ್ತದೆ. ಏಕರೂಪ ಆಜ್ಞೆಯ ಮುಖ್ಯ ಉದ್ದೇಶ ಇಲ್ಲಿ ಪರಿಣಾಮ ಏನು ಅಂತ ಕೇಳಿದರೆ ಇದು ಒಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಏಕರೂಪದ ಆಜ್ಞೆ ಒಬ್ಬ ವ್ಯಕ್ತಿಯ ಮೇಲೆ ಪರಿಣಾಮ ಬೀರಿದರೆ ಏಕರೂಪದ ನಿರ್ದೇಶನ ಇಡೀ ಸಂಸ್ಥೆಯ ಮೇಲೆ ಪರಿಣಾಮವನ್ನು ಬೀರುತ್ತದೆ. ಮುಂದಿನ ಪ್ರಶ್ನೆ, ಶ್ರೇಣೀಕೃತ ಸರಪಳಿ ಎಂದರೇನು? ಒಂದು ಸಂಸ್ಥೆಯಲ್ಲಿ ವ್ಯವಸ್ಥಾಪಕರು, ಮುಖ್ಯಸ್ಥರು, ಅಧೀನರು ಇರುತ್ತಾರೆ. ಇಲ್ಲಿ ಅತ್ಯುನ್ನತ ಶ್ರೇಣಿಯಿಂದ ಅತ್ಯಂತ ಕೆಳಗಿನ ಶ್ರೇಣಿಗೆ ಔಪಚಾರಿಕ ಅಧಿಕಾರದ ಮಾರ್ಗವನ್ನು ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತಾರೆ.
ಒಂದು ಸಂಘಟನೆಯಲ್ಲಿ ಇರುವ ಮುಖ್ಯಸ್ಥರು ಮತ್ತು ಅಧೀನರಿಗೆ ಇರುವಂತಹ ಕಮ್ಯುನಿಕೇಷನ್, ಸಂವಹನ ಮತ್ತು ಅಧಿಕಾರದ ಮಾರ್ಗಕ್ಕೆ ಶ್ರೇಣೀಕೃತ ಸರಪಳಿ, ಇದು ಮೇಲಿನಿಂದ ಕೆಳಗಡೆ ಚಲಿಸಬೇಕು. ಇದನ್ನು ವ್ಯವಸ್ಥಾಪಕರು ಮತ್ತು ಅಧೀನರು ಒಪ್ಪಿಕೊಳ್ಳಬೇಕು. ಇದನ್ನು ಒಟ್ಟಾಗಿ ಶ್ರೇಣೀಕೃತ ಸರಪಳಿ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಗ್ಯಾಂಗ್ ಪ್ಲ್ಯಾಂಕ್ ಎಂದರೇನು? ಇಲ್ಲಿ ಶ್ರೇಣೀಕೃತ ಸರಪಳಿಯ ಪ್ರಕಾರ ಒಬ್ಬ ನೌಕರ ನೇರವಾಗಿ ತನ್ನ ಮುಖ್ಯಸ್ಥನನ್ನು, ಸಂಸ್ಥೆಯ ಮುಖ್ಯಸ್ಥನನ್ನು ಸಂಧಿಸಲು ಅಥವಾ ಸಂವಹನ ನಡೆಸಲು ಸಾಧ್ಯವಾಗುವುದಿಲ್ಲ. ಆತ ತನ್ನ ಮೇಲಾಧಿಕಾರಿಗಳ ಗಮನಕ್ಕೆ ವಿಷಯವನ್ನು ತಂದ ಮೇಲೆ ಆತ ಮುಖ್ಯಸ್ಥನನ್ನು ಸಂಧಿಸಬಹುದು. ಮಾತ್ರವಲ್ಲ, ಶ್ರೇಣೀಕೃತ ಸರಪಳಿಯಲ್ಲಿ ಬರುವಂತಹ ವ್ಯವಸ್ಥಾಪಕರು ನೇರವಾಗಿ ಸಂವಹನ ಮಾಡಲು ಸಾಧ್ಯವಾಗುವುದಿಲ್ಲ. ಅವರು ಕ್ರಮಾನುಗತಿಯಲ್ಲಿ ಸಂವಹನವನ್ನು ಮಾಡಬೇಕಾಗುತ್ತದೆ. ಆದರೆ ಕೆಲವೊಂದು ತುರ್ತು ಸಂದರ್ಭದಲ್ಲಿ ಗ್ಯಾಂಗ್ ಪ್ಲ್ಯಾಂಕ್ ಅಥವಾ ನೇರ ಸಂವಹನ ಪದ್ಧತಿಯ ಮೂಲಕ ಇಲ್ಲಿ ಅವರು ಸಂವಹನ ಪ್ರಕ್ರಿಯೆಯನ್ನು ಮಾಡಿದಾಗ ಸಂಸ್ಥೆಯಲ್ಲಿರುವ ಲೋಪದೋಷಗಳನ್ನು ಅಥವಾ ಇಲ್ಲಿ ಬರುವಂತಹ ಅಡಚಣೆಗಳನ್ನು ನಿವಾರಿಸಬಹುದು. ಅಂದರೆ ಶ್ರೇಣೀಕೃತ ಸರಪಳಿ ತತ್ವಕ್ಕೆ ಗ್ಯಾಂಗ್ ಪ್ಲ್ಯಾಂಕ್ ಎನ್ನುವುದು ಉತ್ತರವಾಗಿ ಅಥವಾ ಗ್ಯಾಂಗ್ ಪ್ಲ್ಯಾಂಕನ್ನು ಬಳಸುವುದರ ಮೂಲಕ ನೇರ ಸಂವಹನ ಪದ್ಧತಿಯನ್ನು ಮಾಡಬಹುದು ಎನ್ನುವುದನ್ನು ಹೆನ್ರಿ ಫೆಯೋಲ್ರವರು ತಿಳಿಸಿದ್ದಾರೆ. ಇನ್ನು 4 ಅಂಕಗಳ ಪ್ರಶ್ನೆಗಳಿಗೆ ಬಂದಾಗ, ನಿರ್ವಹಣಾ ತತ್ವಗಳ ಮಹತ್ವವೇನು, ನಿರ್ವಹಣಾ ತತ್ವಗಳ ಸ್ವರೂಪವೇನು, ಲಕ್ಷಣವೇನು, ಇದನ್ನು ವಿವರಿಸಿ ಎನ್ನುವ ಪ್ರಶ್ನೆ ಬರಬಹುದು. ಹೆನ್ರಿ ಫೆಯೋಲ್ರವರು ಪ್ರತಿಪಾದಿಸಿದ ಕೊಡುಗೆಯಾಗಿ ನೀಡಿದ ಕೆಲವೊಂದು ತತ್ವಗಳನ್ನು ವಿವರಿಸಿ ಅಥವಾ 4 ಅಥವಾ 8 ತತ್ವಗಳನ್ನು ವಿವರಿಸಿ ಎನ್ನುವ ಪ್ರಶ್ನೆ ಬರಬಹುದು. ಟೇಲರ್ ಅವರ ನಿರ್ವಹಣಾ ತತ್ವದ ಕೊಡುಗೆ ಏನು? ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣೆಯ 4 ಮುಖ್ಯ ತತ್ವಗಳನ್ನು ನೀಡಿದ್ದಾರೆ. 4 ತತ್ವಗಳನ್ನು ವಿವರಿಸಿ ಎನ್ನುವ ಪ್ರಶ್ನೆ ಬರಬಹುದು. ಮಾತ್ರವಲ್ಲ, ಇಲ್ಲಿ 4 ರೀತಿಯ ಅಧ್ಯಯನಗಳನ್ನು ನಾವು ಅಭ್ಯಸಿಸಿದ್ದೇವೆ. ಈ 4 ರೀತಿಯ ಅಧ್ಯಯನ, ಫೆಡ್ರಿಕ್ ವಿನ್ಸ್ಲೋ ಟೇಲರ್ ಅವರು ನೀಡಿದಂತಹ ವಿವಿಧ 4 ರೀತಿಯ ಅಧ್ಯಯನಗಳನ್ನು ವಿವರಿಸಿ ಎನ್ನುವ ಪ್ರಶ್ನೆ 4 ಅಂಕಗಳಿಗೆ ಬರಬಹುದು. ಕೊನೆಯದಾಗಿ ಪ್ರಾಯೋಗಿಕ ಪ್ರಶ್ನೆ, 5 ಅಂಕದ ಪ್ರಾಯೋಗಿಕ ಪ್ರಶ್ನೆ ಇದೆ. 5 ಅಂಕದ ಪ್ರಾಯೋಗಿಕ ಪ್ರಶ್ನೆಯಲ್ಲಿ ನೀವು ಒಂದು ಸಂಸ್ಥೆಯ ವ್ಯವಸ್ಥಾಪಕರಾಗಿದ್ದೀರಿ ಎನ್ನುವುದನ್ನು ಗಮನದಲ್ಲಿರಿಸಿಕೊಂಡು ನಿಮ್ಮ ಸಂಸ್ಥೆಯಲ್ಲಿ ಅಳವಡಿಸಬಹುದಾದ ಹೆನ್ರಿ ಫೆಯೋಲ್ರವರ 10 ತತ್ವಗಳನ್ನು ಹೆಸರಿಸಿ. ಇದು 5 ಅಂಕದ ಪ್ರಾಯೋಗಿಕ ಪ್ರಶ್ನೆಯಾಗಿರುವುದರಿಂದ ನೀವು ಕೇವಲ ಹೆನ್ರಿ ಫೆಯೋಲ್ರವರ 14 ತತ್ವಗಳಲ್ಲಿ 10 ತತ್ವಗಳನ್ನು ಹೆಸರಿಸಿದರೆ ನಿಮಗೆ 5 ಅಂಕಗಳನ್ನು ಪೂರ್ತಿಯಾಗಿ ಪಡೆಯಲು ಸಾಧ್ಯವಾಗುತ್ತದೆ. ಇಲ್ಲಿ ನಿರ್ವಹಣೆಯ ತತ್ವಗಳು ಈ ಅಧ್ಯಾಯದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಮತ್ತು 5 ಅಂಕದ 1 ಪ್ರಾಯೋಗಿಕ ಪ್ರಶ್ನೆಯನ್ನು ನೀವು ನಿರೀಕ್ಷಿಸಬಹುದು.